ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನ ಪ್ರಭಾವಿ ಜೆಡಿಎಸ್ ಮುಖಂಡರು ಕೋರ್ ಕಮಿಟಿ ಸದಸ್ಯರಂತ ಶ್ರೀಯುತ ಆನಂದ್ ರೆಡ್ಡಿ ಅವರ ಮನೆಯಲ್ಲಿ ಸೇರಿರುವುದು ಯಾಕೆ ಈ ಫೋಟೋದಲ್ಲಿ ನೀವು ನೋಡ್ಬೋದು. ನೋಡಿ, ಆ ಕಡೆ ಸ್ಥಳೀಯ ಶಾಸಕರು, ಈ ಕಡೆ ಜೆಡಿಎಸ್ ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜ್ ಅವರಿದ್ದಾರೆ, ಅವರ ಪಕ್ಕದಲ್ಲಿ ವಕೀಲರಾದಂಥ ಶ್ರೀಯುತ ಶ್ರೀನಿವಾಸ್ ರೆಡ್ಡಿ ಅವರಿದ್ದಾರೆ, ಈ ಕಡೆ ಶ್ಯಾಮೇಗೌಡರಿದ್ದಾರೆ, ಮಧ್ಯದಲ್ಲಿ ಆನಂದ್ ರೆಡ್ಡಿ ಅವರಿದ್ದಾರೆ. ಎಲ್ಲೋ ಒಂದು ಕಡೆ ಜೆಡಿಎಸ್ ಮತ್ತೆ ಒಂದಾಗುವಂಥ ಸಂದರ್ಭ ಕಾಣ್ತಾ ಇದೆ. ಏನೇ ಇರಲಿ, ಮುಳುಬಾಗಿಲಿನಲ್ಲಿ ಹಾಲಂಗೂರು ಶ್ರೀನಿವಾಸ್ ಹೋದ ನಂತರ ಜೆಡಿಎಸ್ನಲ್ಲಿ ಎಲ್ಲ ಮುಖಂಡರು ಒಂದಾಗಿದ್ದರು. ಅದೊಂದು ದೊಡ್ಡ ಗುಂಪಾಗಿತ್ತು, ಒಂದು ಭದ್ರಕೋಟೆ ಆಗಿತ್ತು. ಕಳೆದ 1.5 ವರ್ಷದಿಂದ ಎಲ್ಲೋ ಒಂದು ಕಡೆ ಮನಸ್ತಾಪಗಳನ್ನು ಬಂದು ಸ್ವಲ್ಪ ದೂರ ಆಗಿದ್ರು ಮನೆಯಲ್ಲಿದ್ದಂಥವ್ರೆ. ಆದರೆ ಅದೇ ಮನೆಗೆ ಮತ್ತೆ ತೆರಳುವಂಥ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಕೂಡ ಮುಳಬಾಗಿಲಲ್ಲಿ ಆಗ್ಬೋದು. ನೋಡಿ, ನೀವು ನೋಡ್ತಾ ಇದ್ದೀರಾ, ಇವತ್ತು ಬೆಂಗಳೂರಿನ ಶ್ರೀಯುತ ಆನಂದ್ ರೆಡ್ಡಿ ಅವ್ರ ಮನೆಯಲ್ಲಿ ಪ್ರಭಾವಿ ಜೆಡಿಎಸ್ನ ಎಲ್ಲ ಮುಖಂಡರು ಕೂಡ ಸೇರ್ತಕ್ಕಂಥದ್ದು. ಶ್ಯಾಮೇಗೌಡರಾಗಿರ್ಬೋದು, ಆನಂದ್ ರೆಡ್ಡಿ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಕಾಡಿನಲ್ಲಿ ನಾಗರಾಜ್ ಆಗಿರ್ಬೋದು, ವಕೀಲರು, ಹಿರಿಯ ಜೆಡಿಎಸ್ ಮುಖಂಡರು ಶ್ರೀನಿವಾಸ್ ರೆಡ್ಡಿ ಇವರೆಲ್ಲರೂ ಕೂಡ ಸೇರಿದ್ದಾರೆ. ಅಂದರೆ ಮುಳಬಾಗಿಲಲ್ಲಿ ಮತ್ತೆ ಜೆಡಿಎಸ್ ಒಂದಾಗುವಂಥ ಸಾಧ್ಯತೆ ಇದೆ. SIR ಕಾರ್ಯಕ್ರಮ ಇನ್ನೂ ಮಾಡಲಿಲ್ಲ. ಇವರೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮದ ಒಂದು ರೂಪದಲ್ಲಿ, ನೇತೃತ್ವದಲ್ಲಿ ಎಲ್ಲರೂ ಒಂದಾಗುವಂಥ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಮೊನ್ನೆ ಕಾಂಗ್ರೆಸ್ನವರು SIR ಕಾರ್ಯಕ್ರಮ ಮಾಡಿದ್ರು, ಆದರೆ ಜೆಡಿಎಸ್ನವರು SIR ಕಾರ್ಯಕ್ರಮಕ್ಕೆ ಎಲ್ಲ ಪ್ರಭಾವಿ ಜೆಡಿಎಸ್ನ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲೋ ಒಂದು ವೇದಿಕೆಯನ್ನು ಸೇರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದಾಗಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಕೈ ಜೋಡಿಸ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೇರ್ಲಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.